ನಮ್ಮದು ಧರ್ಮ ಸಂಕಟ ಏನಂತ ಹೇಳಿದರೆ, ನಾವು ಏನು ಮಾತಾಡೋದಿದ್ದರೆ ಕರೆದವರಿಗೆ ಬೇಜಾರಾಗುತ್ತೆ, ಹೆಚ್ಚು ಮಾತಾಡಿದರೆ ಎದುರಿಗೆ ಕೂತವರಿಗೆ ಬೇಜಾರಾಗುತ್ತೆ. ನಡುವೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಿ ನಾವು ಮಾತಾಡಬೇಕು. ವೇದಿಕೆಯ ಮೇಲೆ ನಾನು ಬಹಳ ಗೌರವಿಸುವಂಥ ಅಮರನಾಥ್ ಶೆಟ್ಟರ ಮಿಸಸ್ ಜಯಶ್ರೀ ಅಮರನಾಥ್ ಶೆಟ್ಟಿ ಅವರಿದ್ದಾರೆ. ಜೊತೆಗೆ ಶ್ರೀಪತಿ ತಂತ್ರಿ, ನಾನು ಯಾವಾಗಲೂ ಹೇಳೋದುಂಟು ನಮ್ಮ ದೇವಿಪ್ರಸಾದ್ ಶೆಟ್ಟರಿಗೆ, ನನಗೂ ಕೂಡ ಒಬ್ಬರು ಶ್ರೀಪತಿ ತಂತ್ರಿ ಸಿಕ್ಕಿದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನು ಕೂಡ ಕಾಲೇಜ್ ಮಾಡುವಾಗ ಅಂತ ಹೇಳೋದುಂಟು. ಜೊತೆಯಲ್ಲಿ ಡಾಕ್ಟರ್ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ದೇವಿಪ್ರಸಾದ್ ಶೆಟ್ಟರೆ, ಶ್ವೇತಾರವರೇ ಮತ್ತು ಎಲ್ಲ ಸಂಸ್ಥೆಯ ಪ್ರಾಂಶುಪಾಲರೇ, ಅಧ್ಯಾಪಕ ವರ್ಗದವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ತುಂಬ ಗಣ್ಯರಿದ್ದಾರೆ. ನನಗೆ ಪರಿಚಯ ಇರುವ ಹೆಸರನ್ನೆಲ್ಲ ಹೇಳ್ತಾ ಹೋದರೆ ಬಹುಶಃ ಇನ್ನೊಂದು ಸ್ವಲ್ಪಷ್ಟು ಹೊತ್ತು ಬೇಕಾಗಿತ್ತು. ಮತ್ತು ಪತ್ರಕರ್ತ ಮಿತ್ರರೇ, ಅಲ್ಲಿಯೂ ಕೂಡ ಭಾಳ ಪ್ರಾಜ್ಞರಿದ್ದಾರೆ, ಭಾಳ ದೊಡ್ಡ ದೊಡ್ಡ ಹುದ್ದೆಗೆ ಹೋದವರಿದ್ದಾರೆ. ಜೊತೆಗೆ ಡಾಕ್ಟರ್ ಶೈಲಜಾರವರೇ, ಒಂದು ದೊಡ್ಡ ಮಕ್ಕಳ ತಜ್ಞೆಯಾಗಿ ಒಂದಷ್ಟು ಮಕ್ಕಳನ್ನು ಎತ್ತಿಕೊಂಡು ಇವತ್ತು ದೇವಿಪ್ರಸಾದನ್ನು ಕೂಡ ಮಗು ಅನ್ನುವ ದೃಷ್ಟಿಯಲ್ಲಿ ಹರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಅವರು ಕೊಟ್ಟ ಮೊತ್ತಕ್ಕೆ ಅಲ್ಲ, ಆ ಮೊತ್ತದ ಹಿಂದಿರುವಂಥ ಮನಸ್ಸು ಬಹುಶಃ ನನಗೆ ಕೆ ಮೋಹನ್ ದೇವ್ ಆಳ್ವ ಅವರ ಮಾತುಗಳಿಂದ ಸ್ಪಷ್ಟವಾಗಿದೆ. ಅವರು ಹೇಳಿದರು, ಡಾಕ್ಟರ್ ಕೆ ಮೋಹನ್ ದೇವ್ ಆಳ್ವ ಅವರು ಒಂದು ಮುನಿಗಳ ಹಾಗೆ ಅಂತ. ಅದು 100% ಸರಿ. ಅದು ನಾನು ಅವರನ್ನು ಹೊಗಳುವುದಲ್ಲ, ಅವರ ಮಾತು ಕೇಳಿದರೆ ಗೊತ್ತಾಗುತ್ತೆ. ಮಾತಿನಿಂದ ವ್ಯಕ್ತಿತ್ವ ಗೊತ್ತಾಗ್ತದೆ. ನಾಲಿಗೆ ಕುಲಮಂ ಪೇಳಿತು ಅಂತ ಕವಿ ಹೇಳಿದ್ದಾನಂತೆ. ದಿನಕರ್ ದೇಸಾಯಿ ಅವರು ಒಂದು ಕಡೆ ಹೇಳ್ತಾರೆ, ಸತ್ತ ಮೇಲೆ ಕೂಡ ನಾವು ಜೀವನದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದಾಗಿ ಇರಬೇಕು. ದಿನಕರ್ ದೇಸಾಯಿ ಅವರ ಪದ್ಯ ಬಹುಶಃ ಇವರಿಗೆ ಅನ್ವಯಿಸ್ತದೆ. ಅಂದರೆ ತುಂಬ ದೊಡ್ಡ ಚಿಂತನೆ ಅವರದೆಲ್ಲ. ಅವರು ದಲಿತರ ಬಗ್ಗೆ, ಶೋಷಿತರ ಬಗ್ಗೆ ಮಾತಾಡುವಾಗ ನನಗೂ ಅನ್ನಿಸ್ತು. ನನಗೂ ನಮ್ಮ ಕಾಲೇಜ್ ಮಾಡುವಾಗ ಕೆಲವರು ಈ ದಲಿತರ ಬಗ್ಗೆ ನಾವು ಅಪಾಯಿಂಟ್ಮೆಂಟ್ ಮಾಡುವಾಗ ಡಿಸ್ಕರೇಜ್ ಮಾಡಿದವರಿದ್ದರು. ಅವರೆಲ್ಲ ಕಾನೂನು ಮಾತಾಡ್ತಾರೆ, ಮತ್ತೆ ಯಾಕೆ ಮಾಡ್ತೀರಾ ಅಂತ. ಆದರೆ ನಮ್ಮ ಸಂಸ್ಥೆಯಲ್ಲಿ ದಲಿತರು ಬೆಳೆದಿದ್ದಾರೆ. ನನ್ನ ಮಣಿಪಾಲ್ ಜ್ಞಾನಸುಧಾದಲ್ಲಿ ದಲಿತರು ಬೆಳೆದು ವೈಸ್ ಪ್ರಿನ್ಸಿಪಲ್ ಪೊಸಿಷನ್ನಲ್ಲಿಯೂ ಇದ್ದಾರೆ ಇವತ್ತು. ನನಗೆ ಅದರಿಂದ ಅವರ ಚಿಂತನೆ ಮತ್ತು ಅವರ ಮಾತುಗಳು ಬಹುಶಃ ನಮ್ಮ ಚಿಂತನೆಯ ಸಾಮೀಪ್ಯಕ್ಕೆ ಇದೆ ಅನ್ನೋದನ್ನು ಕೇಳುವಾಗ, ಇಂಥ ವ್ಯಕ್ತಿಗಳು ಬಂದು ಮಾತಾಡುವ ಮಾತು ಅದು ಬರೀ ಮಾತಾಗಿರೋದಿಲ್ಲ, ಅದು ದೊಡ್ಡ ಈ ಸಂಸ್ಥೆಗೆ ಆಶೀರ್ವಾದ ಆಗುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಒಂದು ಸಂಸ್ಥೆ ಕಟ್ಟುವುದಂದರೆ ಅಷ್ಟು ಸುಲಭ ಅಲ್ಲ. ದೇವಿಪ್ರಸಾದ್ ಶೆಟ್ಟರು ಹೇಳಿದರು, ಉಲ್ಲೇಖ ಮಾಡಿದರು, ಸುಧಾಕರ್ ಸರ್ ಹೀಗೆ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದಾರೆ ಅಂತ ಹೇಳುವಾಗ ನಮಗೂ ಕೂಡ ದೇವಿಪ್ರಸಾದ್ ಶೆಟ್ಟರೆ ಇವತ್ತೊಂದು 20 ಕೋಟಿ ಸಾಲ ಇದೆ. ಸಾಲ ಮಾಡಿದ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್. ಸಾಲ ಮಾಡಿ ನೀವು ಮೆಹಂದಿ ಕಾರ್ಯಕ್ರಮ ಮಾಡಲಿಲ್ಲ, ಸಾಲ ಮಾಡಿ ಈ ಪುಟ್ಟ ಮಕ್ಕಳಿಗೆ ದೇಶದ ಸಂಸ್ಕೃತಿಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಿ. ಈ ಸಂಸ್ಥೆಯನ್ನು ಕಟ್ಟುವಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ನಮೂನೆ ಸ್ಟ್ರೆಸ್, ಡಿಪ್ರೆಷನ್ ಇರ್ತದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ನಿಮಗೆ ಮೋಹನ್ ದೇವ್ ಆಳ್ವಾರ್ ಅವರು ಮಾತಾಡಿದ ಮಾತು ಕೇಳಿದರೆ ನಿಮಗೆ ಯಾವ ದೇವರ ಆಶೀರ್ವಾದಕ್ಕಿಂತಲೂ ಹತ್ತಿರ ಜಾಸ್ತಿ ಅಂತ ಹೇಳ್ಬೋದು ನಾನು. ಅದು ಯಾಕಂತ ಹೇಳಿದ್ರೆ, ಯಾರ ಸಂಕಲ್ಪ ಶುದ್ಧ ಇರ್ತದೆ ಅವರ ಸಂಕಲ್ಪ ಸಿದ್ಧಿ ಆಗತ್ತಂತೆ. ಇವರು ಗುರುತಂತ್ರಿಗಳು ಹೆಚ್ಚಾಗಿ ಹೇಳ್ತಾರೆ ಎಲ್ಲರೂ ನಿಮಗೆ. ನನಗೆ ಆಶಯ ಏನು ಅಂತ ಹೇಳಿದರೆ, ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ರಾತ್ರಿ ನಿದ್ದೆ ಬಿಟ್ಟು ಇಂಥದ್ದನ್ನೆಲ್ಲ ಮಾಡಬೇಕಾ ಅಂತ ನಮಗೆ ಅನ್ನಿಸ್ತದೆ ಎಷ್ಟೋ ಸಲ. ಅದರ ಜೊತೆಯಲ್ಲಿ ಟೀಕೆ ಟಿಪ್ಪಣಿಗಳಿರ್ತವೆ, ಎಲ್ಲರನ್ನು ಖುಷಿಪಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ಪುಟ್ಟ ಮಕ್ಕಳಿಗೆ ಮಾತಾಡ್ತಾ ಇಲ್ಲ, ಇಲ್ಲಿರುವಂಥ ಹಿರಿಯರಿಗೆ ಮಾತಾಡ್ತಾ ಇದ್ದೇನೆ, ಮತ್ತು SLC ಮತ್ತು PUC ಭಾಗದ ಮಕ್ಕಳಿಗೆ ಮಾತ್ರ ನಾನು ಮಾತಾಡ್ತೇನೆ. ಅವರು ಅವರಷ್ಟಕ್ಕೆ ಇರಲಿ. ಅವರಿಗೆ ಇಂಥ ಭಾಷಣ ಕೇಳಿ ದೊಡ್ಡವರಾದ ಮೇಲೂ ಭಾಷಣ ಬೇಡ ಅಂತ ಆಗ್ತದೆ. ಈಗ ಸಣ್ಣದಿನಲ್ಲಿ ನಾವು ಇಷ್ಟೆಲ್ಲ ಕೊರೆಯುವುದರಿಂದ ಅವರದೇ ಪ್ರಪಂಚದಲ್ಲಿ ಇರಲಿಕ್ಕೆ ನಾವು ಬಿಡುವುದಿಲ್ಲ. ಅದರಿಂದ ಅವರಿಗೆ ಭಾಷಣ ಬೇಡ ಅಂತ ಆಗೋದು ಯಾಕಂತ ಹೇಳಿದ್ರೆ, ಅದು ಸಣ್ಣಂದಿನಿಂದಲೇ ಕೂತ್ಕೊಳಿಸಿ ಈಗ 10ವರೆಗೆ ಕೂತಿದ್ದಾರೆ ಅವರು. ನನಗೊಂದು 2-3 ಸಣ್ಣ ವಿಷಯ ಹೇಳಲಿಕ್ಕಿದೆ. ಒಂದು, ದೇವಿಪ್ರಸಾದ್ ಶೆಟ್ಟರಿಗೆ, ನಿಮ್ಮನ್ನು ನಾನು ತುಂಬ ವರ್ಷದಿಂದ ನೋಡಿದ್ದೇನೆ. ನಿಮ್ಮಲ್ಲಿ ದೇಶದ ಬಗ್ಗೆ ಚಿಂತನೆ ಇದೆ, ಮಕ್ಕಳ ಬಗ್ಗೆ ಚಿಂತನೆ ಇದೆ, ಎಷ್ಟೋ ಕಷ್ಟಗಳನ್ನು ನೀವು ಹೊಂದಿದ್ದೀರಿ. ಆದ್ದರಿಂದ ನಿಮಗೆ ಇದರಿಂದ ಸುಖ ಇರ್ತದೆ. ಸುಖ ಹೇಗೆ ಇರ್ತದೆ ಅಂತ ಹೇಳ್ತೇನೆ ನಾನು ನಿಮಗೆ. ಕಳೆದ ವರ್ಷ ನಮ್ಮ ಸಂಸ್ಥೆಯನ್ನು ನಾನು ಹೊಗಳುವುದಲ್ಲ, ನನಗೆ ಸಂಸ್ಥೆ ಕಟ್ಟುವಾಗ ಒಂದು ಕನಸಿತ್ತು. ನಮ್ಮ ಊರಿನಲ್ಲಿ ಒಂದಷ್ಟು ವರ್ಷದಲ್ಲಿ 1-2 ಡಾಕ್ಟ್ರೇ ಇಲ್ಲ, ತುಂಬ ಕಷ್ಟ, ಹಳ್ಳಿ ಪ್ರದೇಶ, ಜಕ್ಕಾರ್ ಅಂತ. ನಮ್ಮ ತಂದೆ ತಾಯಿ ಎಲ್ಲ ಸಾಗುವಳಿ ಕೆಲಸ ಮಾಡುವವರು, ಏನು ಹೊಟ್ಟೆಗೆ ಬಟ್ಟೆಗೆ ಇಲ್ಲದವರು ಆ ಕಾಲದಲ್ಲಿ. ಆದರೆ ತಂದೆ ತಾಯಿಯಲ್ಲಿ ಮೌಲ್ಯ ಇತ್ತು, ಸಂಸ್ಕಾರ ಇತ್ತು. ಈಗ ಮೋಹನ್ ದೇವ್ಜಿ ಹೇಳಿದ ಹಾಗೆ ಅಲ್ಲಿಂದ ನಾವು ಬೆಳೀತಾ
ಮೇಲೆ ಬರಲಿಕ್ಕೆ ಅಪ್ಪ ಅಮ್ಮ ಹೆಲ್ಪ್ ಮಾಡಿದರು. ಆನಂತರ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ರು ನಮ್ಮ ಜೀವನದಲ್ಲಿ. ಆಮೇಲೆ ಒಳ್ಳೆಯ ಸಮಾಜ ಸಿಕ್ಕಿತು. ಆದ್ದರಿಂದ ನಾವು ಈ ಎತ್ತರಕ್ಕೆ ಬಂದಿದ್ದೇವೆ. ನಾವಾಗಿ ಈ ಎತ್ತರಕ್ಕೆ ಬರಲಿಲ್ಲ. ನಮ್ಮನ್ನು ಒಳ್ಳೇದು ಮಾಡಬೇಕು ಅನ್ನುವಂಥ ಚಿಂತನೆ ಉಳ್ಳಂಥ ಅಪ್ಪ ಅಮ್ಮ, ಯಾವ ದುರಭ್ಯಾಸವೂ ಇಲ್ಲದಂಥ ಅಪ್ಪ ಅಮ್ಮ, ಮಕ್ಕಳನ್ನು ನಮ್ಮ ಮಕ್ಕಳಂತಲೇ ಪೋಷಿಸುವಂಥ ಶಿಕ್ಷಕರು ಇವತ್ತಿಲ್ಲ, ಹೆಚ್ಚಿನವರಿಲ್ಲ. ಅವರು ಬದುಕುವ ಒಂದಷ್ಟು ದಿನಗಳಲ್ಲಿ ಉಸಿರಾಟವನ್ನು ನಮ್ಮ ಉಸಿರಿಗೆ ಜೋಡಿಸಿ ನಮ್ಮ ಬದುಕನ್ನು ಹಸಿರು ಮಾಡಿದಂಥ ಮಹಾನುಭಾವರು ಶಿಕ್ಷಕರು. ನಾನು ಈ ಶಿಕ್ಷಕರಿಗೆ ಹೇಳ್ತಾ ಇದ್ದೇನೆ, ನೀವೆಲ್ಲ ಎಷ್ಟೋ ಮಂದಿಯನ್ನು ನೀವು ತಾಕ್ತಾ ಇದ್ದೀರಿ. ನನ್ನ ಕನಸು ಏನಿತ್ತು ಅಂತ ಹೇಳಿದರೆ, ಒಂದು 10 ವರ್ಷ ಸಂಸ್ಥೆ ಮಾಡಿ ಒಂದು 100 ಮಂದಿಯನ್ನಾದರೂ MBBSಗೆ ಕಳಿಸಬೇಕು ಅನ್ನುವಂಥ ಕನಸಿತ್ತು. ಕಳೆದ ವರ್ಷ ಭಗವಂತ ಒಂದೇ ವರ್ಷದಲ್ಲಿ 227 ಮಕ್ಕಳನ್ನು ನಮ್ಮ ಸಂಸ್ಥೆಯಿಂದ MBBSಗೆ ಕಳಿಸ್ದ. ಈ ಚಪ್ಪಾಳೆ ಇವತ್ತು ಇಲ್ಲದಂಥ ನಮ್ಮ ಅಪ್ಪ ಅಮ್ಮನಿಗೆ ಸಲ್ತದೆ, ಯಾರೋ ಮೋಹನ್ ದೇವ್ ಆಳ್ವರಂಥವರಿಗೆ ಸಲ್ತದೆ. ಯಾಕೆ ಹೇಳ್ತೇನೆ, ನನಗೆ ಪ್ರಾರಂಭದ ದಿನದಲ್ಲಿ ಭಾಳ ಕಷ್ಟ ಆಗ್ತಾಯಿತ್ತು. ಭಾಳ ಕಷ್ಟ ಅಂದರೆ ಭಾಳ ಕಷ್ಟ. ನಂಬಲಿಕ್ಕಿಲ್ಲ, ಜ್ಞಾನಸುಧಾದ ಟ್ರಸ್ಟ್ನ ಅಕೌಂಟ್ನಲ್ಲಿ 3 ರೂಪಾಯಿ ಇತ್ತು ಒಂದು ದಿವಸ. ಎಲ್ರಿಗೆ ಹಣ ಕೊಡಬೇಕು, 3 ರೂಪೀಸ್, 1 2 3. ಒಬ್ಬರು ನಮ್ಮ ಕಾಲೇಜಿಗೆ ಬರ್ತಾರೆ, ನೋಡ್ತಾರೆ, ಆಮೇಲೆ ಪೂನಾಕ್ಕೆ ಹೋಗ್ತಾರೆ. ಜಗನ್ನಾಥ್ ಶೆಟ್ಟಿ ಅಂತ ಅವ್ರ ಹೆಸರು. ನನಗೆ ಸಂಬಂಧಿಕರಲ್ಲ, ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಶಿಕ್ಷಣ ಇದನ್ನೆಲ್ಲ ನೋಡಿ ಪೂನಾಕ್ಕೆ ಹೋದವರು ಒಂದು 10 ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನನಗೆ ನಂಬಲಿಕ್ಕಾಗೋದಿಲ್ಲ ಇವತ್ತು ಕೂಡ. ಅಲ್ಲ, ಅದು ಬಂದು ಒಂದು ಗಂಟೆಯಲ್ಲಿ ಕಾವಲಿಗೆ ದೋಸೆಯ ಕಾವಲಿಗೆ ನೀರು ಹಾಕಿದಾಗೆ ಆಗಿದೆ. ಅದು ಬೇಡ. ಇದನ್ನು ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದರೆ, ನಿಮಗೆ ಆ 10 ಲಕ್ಷ ಅದು ಹಣ ಆಗಿ ಬರಲಿಲ್ಲ ನನಗೆ, ಅದು ನನಗೊಂದು ಶಕ್ತಿಯಾಗಿ ಬಂತು. ಅಂಥ ಶಕ್ತಿ ಬಹುಶಃ ಇವತ್ತು ದೇವಪ್ರಸಾದ್ ಶೆಟ್ಟರಿಗೆ ಮೋಹನ್ ದೇವ್ ಆಳ್ವ ದಂಪತಿಗಳು ಕೊಟ್ಟಿದ್ದಾರೆ. ಆ ಶಿವಪಾರ್ವತಿಯವರು ಕೊಟ್ಟಂಥ ಆಶೀರ್ವಾದ ನಿಮ್ಮ ಬದುಕನ್ನು ಚಂದ ಮಾಡಲಿ ಅಮ್ಮ. ಸ್ಟ್ರೆಸ್ಸಿಗೆ ಒಳಗಾಗಬೇಡಿ, ನಾವೆಲ್ಲ ಸ್ಟ್ರೆಸ್ಸಿಗೆ ಒಳಗಾದವರೇ. ನಾನು ಬದುಕಿನಲ್ಲಿ ಹೇಗೆ ಮೇಲೆ ಬಂದೆ ಅಂತ ಹೇಳಿದರೆ, ದೇವಪ್ರಸಾದ್ ಶೆಟ್ಟರೆ ಸಬ್ಕಾ ಸುನೋ ದಿಲ್ ಕಾ ಕರೋ. ಮೋಹನ್ ದೇವ್ ಆಳ್ವ ಕೂಡ ಅದನ್ನೇ ಮಾಡಿದ್ದಲ್ವಾ, ಸಬ್ಕಾ ಸುನೋ ದಿಲ್ ಕಾ ಕರೋ. ಮಕ್ಕಳಿಗೆ ನಂದು ಆಶಯ ಇಷ್ಟೇ, ನೀವೆಲ್ಲ ಚೆನ್ನಾಗಿ ಕಲಿಯಿರಿ ಈ ಸಂಸ್ಥೆಯಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಈ ಸಂಸ್ಥೆ ನಮಗೆ ಇದು ಅಂತಲ್ಲ, ಇಂಥ 1000 ಸಂಸ್ಥೆ ಮಾಡಿದರೂ ನನಗೆ ಸಂತೋಷ. ನಮಗೆ ಅವರು ಕಾಂಪಿಟೀಟರ್ಸ್ ಅಲ್ಲ. ನಮ್ಮ ಆಶಯ ಇದೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಈ ಭೂಮಿಯನ್ನು ನನ್ನ ಭೂಮಿ ಅಂತ ಆಲೋಚನೆ ಮಾಡುವವರು ಯಾರೂ ಸಂಸ್ಥೆ ಮಾಡಿ. ಚಂದನ ಹೈ ಇಸ್ ದೇಶ್ ಕಿ ಮಾಟಿ, ತಪೋ ಭೂಮಿ ಹರ್ ಗ್ರಾಮ ಹೈ, ಹರ್ ಬಾಲ ದೇವಿ ಕಿ ಪ್ರತಿಮಾ, ಬಚ್ಚ ರಾಮ ಹೈ. ಪ್ರತಿಯೊಂದು ಮಗುವಿನಲ್ಲಿ ರಾಮನನ್ನು ಕಾಣುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥ ಸಂಸ್ಥೆ ಅಂತ ನನಗೆ ಅನ್ನಿಸ್ತದೆ. ಇಲ್ಲದಿದ್ದರೆ ಈ ರೀತಿ ಬೇಗ ಬೆಳೆಯುವುದಿಲ್ಲ ಇದೆಲ್ಲ. ಆದ್ದರಿಂದ ಇದರ ಹಿಂದೆ ಜಯಕರ್ ಶೆಟ್ಟರೆ ನಿಮಗೂ ಪುಣ್ಯ ಇದೆ. ನಾನು ಬಹುಶಃ ಕೇಳ್ಕೊಳ್ಬೋದು ಅಂತ ಅನ್ನಿಸ್ತದೆ, ನಿಮ್ಮ ರೆಸೊಲ್ಯೂಷನ್ ಟ್ರಸ್ಟ್ನಲ್ಲಿ ಮಾಡಿ ಶಿಕ್ಷಣ ಸಂಸ್ಥೆಗಳ ಲೋನಿಗೆ 1% ಕಡಿಮೆ ಮಾಡ್ಬೋದಾ ಅಂತ ನೋಡಿ ಅಂತ ಇಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಒಂದು ಚಪ್ಪಾಳೆ ಇರಲಿ ಅವರಿಗೆ, ಮೀಟಿಂಗಿಗೆ ನೆನಪಾಗಲಿ. ಬಹುಶಃ ಅವರ ಭಾಷಣ ನೆಕ್ಸ್ಟ್ ಇದೆ, ಅದರಿಂದ ಹೇಳ್ಬೋದು. ಅದರ ಬಗ್ಗೆ ಹೇಳದಿದ್ದರೆ ನೆನಪು ಮಾಡಿ ನೀವೆಲ್ಲ ಇನ್ನೊಂದು ಚಪ್ಪಾಳೆ ಕೊಟ್ಟು ಅಂತ ಹೇಳಿಕೊಂಡು. ಮಕ್ಕಳನ್ನು ಬೆಳೆಸೋದ್ರಲ್ಲಿ ಇರುವಂಥ ಸುಖ ಬೇರೆ ಯಾವುದರಲ್ಲೂ ಇಲ್ಲ. ದೇವಪ್ರಸಾದ್ ಶೆಟ್ಟರಿಗೆ ಗೊತ್ತಿದೆ, ಅವರು ಆಳ್ವಾಸ್ನಲ್ಲಿದ್ದರು, ಭಾಳ ಒಳ್ಳೆಯ ಮನುಷ್ಯ. ನಾನು ಇದನ್ನು ಭಾಳ ಧೈರ್ಯದಿಂದ ಹೇಳಬಲ್ಲೆ. ಇಲ್ಲದಿದ್ದರೆ ಇನ್ನೊಬ್ಬರು ಸಂಸ್ಥೆ ಮಾಡುವಾಗ ನನಗೆ ಹೊಟ್ಟೆ ಕಿಚ್ಚಾಗ್ತಿತ್ತು. ಇಲ್ಲೇ ಹತ್ತಿರದಲ್ಲಿರೋದು ನಾವು ಕೂಡ. ಅವರಿಗೆ ಅಡ್ಮಿಷನ್ ಆಗುವಾಗ ನಮಗೆ ತುಂಬ ಹೊಟ್ಟೆ ಕಿಚ್ಚಾಗ್ತಿತ್ತು. ಅವರು ಬೆಳಿಬೇಕು ಅನ್ನೋದು ನಮ್ಮದು ಆಸೆ. ಯಾಕೆ ಹೇಳಿ, ನಮಗೂ 60 ಆಗಿದೆ, ಅವರಿಗೆ ಸ್ವಲ್ಪ ನಮಗಿಂತ ಕಡಿಮೆ ಇದೆ. ಅವರೇ ಹೇಳಿದರು ನೋಡಿ, ಮೋಹನ್ ದೇವ್ ಆಳ್ವಾಕ್ಗಳಿದ್ರು, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದನ್ನು ಕೊಡಬೇಕು ಅಂತ. ಅದನ್ನೇ ದಿನಕರ ದೇಸಾಯಿ ಅವರು ಹೇಳಿದ್ದು, ಸತ್ತ ಮೇಲೆ ಕೂಡ ಏನು, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ. ನಾನು ಸತ್ತ ಮೇಲೆ ಕೂಡ ನನ್ನ ಬೂದಿಯನ್ನು ಈ ಗಾಳಿಯಲ್ಲಿ ಬಿಡಿ, ಅದು ಗದ್ದೆಯಲ್ಲಿ ಭತ್ತ ಆಗುತ್ತಲ್ವ, ಅಲ್ಲಿ ಹೋಗಿ ಬೀಳಲಿ, ಅಲ್ಲಿ ಒಂದು ತೊನೆ ಜಾಸ್ತಿ ಬಂದರೆ ನನ್ನ ಬದುಕು ಸಾರ್ಥಕ ಆಯಿತು ಅಂತ ಹೇಳುವವರಲ್ಲಿ ನನಗೇನು ಅವರನ್ನು ಹೊಗಳಿ ಏನಾಗಬೇಕಾಗಿಲ್ಲ. ಎಲ್ಲಿ ಗುಣ ಇದೆಯಾ ಅದನ್ನು ಹೊಗಳಲೇಬೇಕು ನಾವು. ಯಾಕಂತೇಳಿದರೆ ಅವರೆಲ್ಲ ಒಂದು ನಮೂನೆಯ ತ್ಯಾಗಿಗಳು, ಯೋಗಿಗಳು, ಸರ್ವಸ್ವವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಆಲೋಚನೆ ಮಾಡಿದವರು. ಇಲ್ಲದಿದ್ದರೆ ಡಾಕ್ಟರ್ ಆಗಿದ್ದವರು ಅವರೆಲ್ಲ ಹೇಗೆ ಜೀವನ ಮಾಡ್ತಾರೆ, ಇವತ್ತೊಂದು ಒಳ್ಳೆಯ ಮಂತ್ರಿಯ ಮಗ ಹೇಗೆ ಜೀವನ ಮಾಡ್ತಾರೆ ಇವತ್ತು ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ. ನಾಗಪ್ಪ ಆಳ್ವರು ಭಾಳ ದೊಡ್ಡ ಒಂದು ಶಾಸಕರು, ಆಮೇಲೆ ಮಂತ್ರಿಗಳು, ಒಳ್ಳೆಯ ಚಿಂತನೆ ಇರುವವರು. ಅವರ ಮಗ
ಇವತ್ತು ಈ ರೀತಿಯ ಸಾಮಾಜಿಕ ಕಲ್ಪನೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಟೀಚರ್ಸಿಗೆ, ಇಲ್ಲಿ ಬಂದಂಥ ನಮಗೆ ಮತ್ತು ವಿದ್ಯಾರ್ಥಿಗಳಿಗೊಂದು ಬಹಳ ದೊಡ್ಡ ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ನನ್ನ ಹೃದಯಾಂತರಾಳದ ಮಾತು. ಇಂಥ ವ್ಯಕ್ತಿಗಳಿಂದ ನಾವು ಬೆಳೀತೇವೆ, ಇಂಥವರನ್ನು ನೋಡಿ ನಾವು ಬೆಳೀತೇವೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಆ ದಿನಕರ್ ದೇಸಾಯಿ ಅವರ ಪದ್ಯದ ಸಾಲುಗಳನ್ನು ಕೇಳಿ ನಾನು ನನ್ನ ದೇಹವನ್ನು ಸತ್ತ ನಂತರ ಮಣಿಪಾಲಕ್ಕೆ ಬರೆದಿಟ್ಟುಬಿಟ್ಟೆ. ಕಣ್ಣು ದಾನ, ಅಂಗಾಂಗ ದಾನ, ರಕ್ತದಾನ, ದೇಹದಾನ. ಯಾಕೆ ಅಂತ ಹೇಳಿದರೆ ನನ್ನ ದೇಹ ಸತ್ತ ಮೇಲೆ ಹಾಳಾಗಿ ಹೋಗುವುದು, ಅದನ್ನು ವಿದ್ಯಾರ್ಥಿಗಳು ಸಂಶೋಧನೆಗಾಗಿ ಉಪಯೋಗ ಮಾಡಲಿ, ತಲೆ ಓಪನ್ ಮಾಡಿ ದೇಹವನ್ನು ಕೊಯ್ದು ಮುಂದಿನ ಜನಾಂಗಕ್ಕೆ ಒಳ್ಳೆಯಾಗುವ ಸಂಶೋಧನೆ ಮಾಡಲಿ ಅನ್ನೋದು ನಮ್ಮ ಆಶಯ. ಇದಕ್ಕೆಲ್ಲ ಪ್ರೇರಣೆ ಏನು ಅಂತ ಹೇಳಿದರೆ ಅಂಥ ಕವಿತೆಗಳು, ಅಂಥ ಜನರು, ಇಂಥ ಮಹಾನುಭಾವರು, ಶ್ರೀಪತಿ ಭಟ್ರಂಥವ್ರು ಇರ್ಬೋದು ಅಥವಾ ಜಯಕರ್ ಶೆಟ್ಟಿ ಅಂಥವ್ರು ಇರ್ಬೋದು. ಜಯಕರ್ ಶೆಟ್ಟರ ಅಂಥ ಒಂದು ಸಮಾಜ ಸೇವೆಯ ಪರಿಕಲ್ಪನೆಯಿಂದ ಅವರ 2 ಹುಡುಗಿಯರು ಕೂಡ MBBS ಫ್ರೀ ಸೀಟ್ ಮಾಡಿಕೊಂಡು ಇವತ್ತು ಡಾಕ್ಟರ್ ಆಗಿದ್ದಾರೆ. ಅಂದರೆ ಯಾರು ಸಮಾಜಕ್ಕೆ ಕೊಡ್ತಾರೆ, ಬಹುಶಃ ಅವರಿಗೆ ಸಮಾಜದಿಂದ ಬೇಕಾದಷ್ಟು ಸಿಗುತ್ತೆ. ಇದೆಲ್ಲ ನೋಡಲಿಕ್ಕೆ ಚಂದ. ಈ ಸಂಸ್ಥೆ ಅಯ್ಯೋ ದೇವಿಪ್ರಸಾದ್ ಶೆಟ್ಟರು ಮಾಡ್ತಾ ಇದ್ದಾರೆ ಅಂತ. ಅವರಲ್ಲೊಂದು ಬಹಳ ಸರಳತೆ ಇದೆ. ಓಪನ್ ಆಗಿ ಹೇಳ್ಕೊಳ್ತಾರೆ, ಇಷ್ಟು ಲೋನ್ ಇದೆ ನನಗೆ, ಇಂಥವ್ರು ಕೊಟ್ಟರು, ಗ್ರ್ಯಾಟಿಟ್ಯೂಡ್ ಇದೆ. ನಾನು ಆದ್ದರಿಂದ ಈ ಸಂಸ್ಥೆ ನನ್ನ ಸಂಸ್ಥೆಗಿಂತ ಬೇರೆಯಾಗಿ ನೋಡೋದಿಲ್ಲ. ನಾನು ಇದನ್ನು ಜ್ಞಾನಸುಧಾದ ಹಾಗೆ ನೋಡೋದು. ನನಗೆ ಯಾವತ್ತೂ ಕೂಡ ಈರ್ಷೆ ಇಲ್ಲ. ಯಾರು ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾರಾ, ಯಾರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರಾ, ಯಾರು ದೇಶದ ಬಗ್ಗೆ ಚಿಂತನೆ ಮಾಡ್ತಾರಾ, ಅವರು ಯಾವತ್ತೂ ಸಕ್ಸಸ್ ಆಗ್ತಾರೆ. ಮೊಂದೆ ಆಳ್ವಾರವರು ಇಲ್ಲಿ ಸುತ್ತಾಡಿದ ದಿನಗಳನ್ನು ನೆನಪು ಮಾಡಿದರು. ಅಂಥ ವೈಬ್ರೇಷನ್ ಈ ಜಾಗಕ್ಕೆ ಇದೆ ಅಂತ ಹೇಳಿದರು ಅವರು. ಆ ವೈಬ್ರೇಷನ್ ಇದ್ದದ್ರಿಂದಲೇ ಅಂಥ ಚಿಂತನೆಗಳೊಟ್ಟಿಗೆ ಅವರು ಬೆಳೆದಿದ್ದಾರೆ ಅಂತ ಅನ್ನಿಸ್ತದೆ. ಈ ವೈಬ್ರೇಷನ್ ಒಂದು ಮೋಹನ್ ದೇವ್ ಆಳ್ವನನ್ನು ಮಾತ್ರ ಬೆಳೆಸುವುದಲ್ಲ, ಇಲ್ಲಿ ಬಂದಂಥ ಎಲ್ಲ ಮಕ್ಕಳನ್ನು ಆ ಸ್ತರದಲ್ಲಿ, ಆ ರೀತಿಯಲ್ಲಿ ಬೆಳೆಸ್ತದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಮನಸ್ಸು ತುಂಬಿ ಬರ್ತದೆ. ಮನಸ್ಸು ತುಂಬಿ ಬಂದಾಗ ಮಾತಾಡಬೇಕು ಅಂತ ಅನ್ನಿಸ್ತದೆ. ಆದರೆ ನಮ್ಮ ಮಿತಿಯೊಳಗೆ ನಾವಿರಬೇಕು. ಆದ್ದರಿಂದ ತುಂಬ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕಿದ್ದರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಗಳ 1-2 ಸಾಲುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ಲಿಕ್ಕಿದ್ದೇನೆ. ಅದು ಮೋಹನ್ ದೇವ್ ಆಳ್ವರಂಥವರಿಗೆ, ಡಾಕ್ಟರ್ ಶೈಲಜಾ ಆಳ್ವರಂಥವರಿಗೆ, ವೇದಿಕೆಯಲ್ಲಿ ಕೂತಂಥ ಪ್ರಾಜ್ಞರಿಗೆ ಅನ್ವಯಿಸ್ತದೆ ಅಂತ ತಿಳ್ಕೊಂಡಿದ್ದೇನೆ. ಆ ಮಾತುಗಳೇ ನಮ್ಮ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಿ, ಆ ಮಾತುಗಳನ್ನು ಎಲ್ಲರೂ ಪ್ರಾಜ್ಞರು ನೆನಪಿಟ್ಟುಕೊಳ್ಳಿ ಅಂತ ಹೇಳಿಕೊಂಡು, ಸಿದ್ದೇಶ್ವರ ಸ್ವಾಮೀಜಿ ನಾನು ಕಂಡಂಥ ಭಾಳ ದೊಡ್ಡ ಸರಳ ಸ್ವಾಮೀಜಿ. ಯಾರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ ನನಗೆ. ವಂಡರ್ಫುಲ್ ಮ್ಯಾನ್. ಅವರು ಏನಂತ ಹೇಳಿದರೆ ಅದೊಂದು ಸರಳತೆಯ ಪ್ರತೀಕ. ನಾನಂತೂ ಸರಳತೆಯಲ್ಲಿ ಭಗವಂತನನ್ನು ಕಂಡಿದ್ದೇನೆ. ನಮ್ಮ ದೇವಿಪ್ರಸಾದ್ ಶೆಟ್ಟರು ಕೂಡ ಭಾಳ ಸರಳ ಜೀವಿ. ಅವರಿಗೆ ಅಹಂಕಾರ, ಜಂಬ ಏನೂ ಇರೋದಿಲ್ಲ. ಇದನ್ನೆಲ್ಲ ನಾನು ನೋಡಿದ್ದು. ಅದರಿಂದ ಅವರು ಎಂಥ ವ್ಯಕ್ತಿತ್ವ ಅಂತ ಹೇಳಿದರೆ, ನೀವು ನೋಡಿ ಇಲ್ಲಿ ನಮ್ಮ ಉಮೇಶ್ CA, ಅವಳು ಭಾಳ ಒಬ್ಬ ಎತ್ತರದ CA ಅವರು. ಅವರೆಲ್ಲ ಇವರಿಗೆ ಲೋನಿಗೆ ಬಡಗಬೆಟ್ಟು ತನಕ ಅವರೊಟ್ಟಿಗೆ ಬರ್ತಾರೆ ಅಂತ ಹೇಳಿದರೆ ಅದು ದೇವಿಪ್ರಸಾದ್ ಶೆಟ್ಟರ ಎತ್ತರ ಅಲ್ಲ, ದೇವಿಪ್ರಸಾದರ ಸರಳತೆಗೆ ಅವರು ಕೊಟ್ಟಂಥ ಉತ್ತರ ಅಂತ ನಾನು ತಿಳ್ಕೊಳ್ತೇನೆ. ಇಷ್ಟನ್ನು ಹೇಳಿಕೊಂಡು ಸಿದ್ದೇಶ್ವರ ಸ್ವಾಮೀಜಿಗಳು ಮಾತು ಹೇಳ್ತಾರೆ. ಅರಳಿದ ಹೂ ಬಾಡ್ತದೆ. ಈಗ ಹೂ ಅರಳುತ್ತದೆ, ಅದು ಬಾಡುತ್ತೆ. ಹಚ್ಚಿದ ದೀಪ ಆರ್ತದೆ. ಎಷ್ಟು ಹೊತ್ತು ಉರಿತದೆ, ಇದು ಸ್ವಲ್ಪ ಹೊತ್ತಿನ ಮೇಲೆ ಆರುತ್ತೆ. ಕಟ್ಟಿದ ಮನೆ ಮಠ ಬೀಳ್ತದೆ. ಎಷ್ಟು ದೊಡ್ಡ ಮನೆ ಕಟ್ಟಿ ಒಂದು 100, 400, 500 ವರ್ಷ ಆದಮೇಲೆ ಬೀಳುತ್ತೆ. ಈಗ ಗೋವಾಕ್ಕೆ ಹೋದರೆ ಅಲ್ಲಿ ರಾಜರು ಆಳಿದ ಕೋಟೆ, ಆಗದ ರಾಜರು. ಈಗ ಅದಕ್ಕೆ ಏನಿದೆ ಅಂತ ಹೇಳಿದರೆ, ಬಿದ್ದು ಗೌರ್ಮೆಂಟ್ 25 ರೂಪಾಯಿ ಟಿಕೆಟ್ ಫಿಕ್ಸ್ ಮಾಡಿದೆ ನಾವು ಒಳಗೋಗೋದು. ಅಂದರೆ ಇದು ಪ್ರಕೃತಿ. ಈ ಎಲ್ಲ ಎಲೆಗಳಿವೆ, ಹಸಿರೆಲೆ, ಅದು ಒಂದು ದಿವಸ ಹಣ್ಣೆಲೆ ಆಗುತ್ತೆ, ಕಪ್ಪೆಲೆ ಹಣ್ಣೆಲೆ ಆಗುತ್ತೆ. ಹಾಗಾದರೆ ಬದುಕು ಏನು ಅಂತ ಹೇಳಿದರೆ, ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ದನ್ನೇ ಮೋಹನ್ ದೇವ್ಜಿ ಕೂಡ ಹೇಳಿದರು. ಆದರೆ ನಮಗದು ಅಷ್ಟು ಅರ್ಥ ಆಗಿರಲಿಕ್ಕಿಲ್ಲ. ಹಚ್ಚಿದ ದೀಪ ಆರುವ ಮೊದಲು ಸಮಾಜಕ್ಕೆ ಎಷ್ಟು ಬೆಳಕು ಕೊಡ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರಳಿದ ಹೂ ಬಾಡುವ ಮೊದಲು ಈ ಸಮಾಜಕ್ಕೆ ಎಷ್ಟು ಪರಿಮಳ ಕೊಡ್ತದೆ ಮತ್ತು ಯಾವ ದೇವರ ತಲೆಯಲ್ಲಿ ಕೂತ್ಕೊಳ್ತದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕಟ್ಟಿದ ಮನೆ ಮಠ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಅನ್ನೋದು ಗಣನೆಗೆ ಬರ್ತದೆ. ಕೊನೆಗೆ ಹಸಿರೆಲೆ ಒಂದು ಹಣ್ಣೆಲೆ ಆಗುವ ಮೊದಲು ಈ ಸಮಾಜಕ್ಕೆ ಎಷ್ಟು ಆಮ್ಲಜನಕ ಕೊಡ್ತದೆ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಅಂಥವರ ಸಾಲಿನಲ್ಲಿ ನನಗನ್ನಿಸ್ತದೆ, ಮೋಹನ್ ದೇವ್ ಆಳ್ವಾರವ್ರು ಇರ್ಬೋದು, ಶೈಲಜಾ ಆಳ್ವಾರವ್ರು ಇರ್ಬೋದು, ಅಥವಾ ಇಲ್ಲಿರುವ ಹಿರಿಯರು ಶ್ರೀಪತಿ ತಂತ್ರಿ, ಗುರು ತಂತ್ರಿಗಳು ಇರ್ಬೋದು, ಇವರೆಲ್ಲ ಆ ಸಾಲಿನಲ್ಲಿ ಬರ್ತಾರೆ. ಅವರು
ಹುಟ್ಟಿ ಸಾಯುವ ನಡುವೆ ಈ ಸಮಾಜಕ್ಕೆ ಭಾಳ ದೊಡ್ಡ ಆಮ್ಲಜನಕವನ್ನು ಕೊಡ್ತಾ ಇರ್ತಾರೆ. ಅದರಿಂದ ನಮ್ಮ ಬದುಕು ಹಾಗಿರಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ದೇವಿಪ್ರಸಾದ್ ಶೆಟ್ಟರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸಿ, ಜಯಕರ್ ಶೆಟ್ಟರಿಗೆ ನನ್ನ ಮಾತನ್ನು ನೆನಪಿಟ್ಟುಕೊಳ್ಳಿ ಅನ್ನುವಂಥ ಒಂದು ಪ್ರಾಂಜಲ ಒಂದು ಕೇಳಿಕೆಯೊಂದಿಗೆ ನಮ್ಮನ್ನೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಗೇನು ಕಷ್ಟ ಇಲ್ಲ, ನಿಮ್ಮ ಮೀಟಿಂಗ್ನಲ್ಲಿ ನೀವು ಅಧ್ಯಕ್ಷರು ಇದನ್ನು ರೆಸೊಲ್ಯೂಷನ್ನಲ್ಲಿ ಇಟ್ಟು ಶಿಕ್ಷಣ ಸಂಸ್ಥೆಯವರು ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ 1% ಕಡಿಮೆ ಅಂತ ಹೇಳಿದರೆ ಸ್ವಲ್ಪ ಅನುಕೂಲ ಆಗುತ್ತೆ, ನಮಗೊಂದು ಸ್ವಲ್ಪ ಉಸಿರು ತಗೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿಕೊಂಡು 10th ಆ್ಯಂಡ್ 12th ಮಕ್ಕಳಿಗೆ ಇಷ್ಟು ಹೇಳ್ತೇನೆ, ಅದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ನನ್ನ ಅಪ್ಪ ಲಂಗೋಟಿ ಉಟ್ಕೊಂಡು ಸಾಗುವಳಿ ಕೆಲಸ ಮಾಡಿ ನನ್ನನ್ನು ಸಾಕಿದರು. ಅಮ್ಮ 3 ವರ್ಷದ ಸಂದರ್ಭದಲ್ಲಿ ಕಣ್ಣನ್ನು ಕಳ್ಕೊಂಡ್ರು. ನಂತರ ಒಂದು ಕಣ್ಣಿನಲ್ಲಿ ನೆಟ್ಟು ಕೂಲಿ ಕೆಲಸ ಮಾಡಿ ನನ್ನನ್ನು ಸಾಕಿದ್ರು. ಮಕ್ಕಳೇ, ನಿಮಗೆಲ್ಲ ಬೆಳೆಯುವ ಪ್ರಾಯದಲ್ಲಿ ವಯೋಸಹಜವಾಗಿ ಬೇರೆ ಬೇರೆ ಆಕರ್ಷಣೆ ಇಡ್ಬೋದು. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ನನ್ನ ಮಾತಿನಲ್ಲಿ ಆಲೋಚನೆ ಮಾಡಿಕೊಂಡು ತುಂಬ ಚೆನ್ನಾಗಿ ಕಲಿಯಿರಿ. ನಾನು ಕಲಿತೇನೆ ಅಪ್ಪ ಅಮ್ಮನಿಗೆ ಖುಷಿಯಾಗುತ್ತೆ. ಅವರು ಸಾಗಣೆ ಮಾಡ್ತಾನೆ ಇರ್ತಾರೆ. ಪ್ರತಿಷ್ಠಿತ NITK ಸುರತ್ಕಲ್ನಲ್ಲಿ ಗಣಿತಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿ PhD ಮಾಡಿದಾಗ ನನ್ನ ಪಪ್ಪ 96ನೇ ವರ್ಷದಲ್ಲಿ ತೀರಿ ಹೋದರು, ಅಮ್ಮ 91 ವರ್ಷದಲ್ಲಿದ್ದರು. ಅವರ ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ನಾವು ನೋಡಿಕೊಂಡದ್ದಲ್ಲ, ಅದೆಲ್ಲ ನಮ್ಮ ಭಾಗ್ಯ. ನಾನು NITK ಸುರತ್ಕಲ್ನಲ್ಲಿ PhD ಆದಾಗ ಉದಯವಾಣಿ ಇಲ್ಲಿಯ ನ್ಯೂಸ್ ಪೇಪರ್ನಲ್ಲಿ ನನ್ನ ಫೋಟೋ ಬರುತ್ತೆ. ನನ್ನ ಅಪ್ಪ ಪೇಟೆಗೆ ಬಂದವರು ಆ ಉದಯವಾಣಿ ಪೇಪರನ್ನು ಮನೆಗೆ ಹಿಡ್ಕೊಂಡೋಗಿ ನನ್ನ ಅಮ್ಮನಿಗೆ, ಒಂದು ಕಣ್ಣಿನ ಅಮ್ಮನಿಗೆ ತೋರಿಸ್ತಾರೆ. ನನಗೆ ಇವತ್ತೇ ಸಾವು ಬಂದರೆ ತೊಂದರೆ ಇಲ್ಲ, ನನ್ನ ಮಗ ನನಗೆ ಬೇಕಾದ್ದನ್ನು ಕೊಟ್ಟ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಗಿಫ್ಟನ್ನು ನೀವು ಆಲೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಏನು ಕೊಡಬೇಕು ಅಂತ. ಅದಕ್ಕಿಂತ ಹೆಚ್ಚು ಅಪ್ಪ ಅಮ್ಮ ಏನು ನಿರೀಕ್ಷೆ ಮಾಡೋದಿಲ್ಲ. ಅಪ್ಪ ಅಮ್ಮ ನಿರೀಕ್ಷೆ ಮಾಡುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗಿ ಚೆನ್ನಾಗಿ ಕಲಿತು ನಿಮ್ಮ ಕಾಲಿನ ಮೇಲೆ ನೀವು ನಿಂತು ಈ ಅಪ್ಪ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಅಲ್ಲದೆ ಬೇರೆ ಯಾವುದೇ ನೀರು ಬರದಂತೆ ನೋಡಿಕೊಂಡು ಅಪ್ಪ ಅಮ್ಮನಿಗೆ ಆಸ್ತಿಯಾಗಿ, ಈ ದೇಶಕ್ಕೆ ಭಾಳ ದೊಡ್ಡ ಆಸ್ತಿಯಾಗಿ ಬೆಳಿಬೇಕು ಅನ್ನೋದು ಪ್ರತಿ ಅಪ್ಪ ಅಮ್ಮನ ಕನಸು. ಅದಕ್ಕೆ ಅವರು ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ, ತ್ಯಾಗ ಮಾಡಿ ನಿಮ್ಮನ್ನು ಈ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದಾರೆ. ತ್ಯಾಗ ಏನು ಅಂತ ಹೇಳಿದರೆ, ಎದೆಹಾಲು ಕೊಟ್ಟಂಥ ತಾಯಿಗೆ ದಿನಾ ಮಗುವಿನ ನೆನಪು ಬರುತ್ತೆ. ಎಷ್ಟೋ ದೂರದಿಂದ ಈ ಮಕ್ಕಳನ್ನೆಲ್ಲ ಇಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ಮಕ್ಕಳೇ, ಹಿಂದೆ ಹೋಗುವಾಗ ಒಂದು ಒಳ್ಳೆಯ ಮಾರ್ಕ್ಸನ್ನು ಪಡ್ಕೊಂಡು ಕಲಿತಂಥ ಶಾಲೆಗೆ ಕೀರ್ತಿಯನ್ನು ತಂದು, ಅಪ್ಪ ಅಮ್ಮನಿಗೆ ಕೀರ್ತಿ ತಂದು ಚೆನ್ನಾಗಿ ಬೆಳೆಯಿರಿ ಅನ್ನುವಂಥ ಮಾತನ್ನು ನಿಮಗೆ ಹೇಳಿಕೊಂಡು, ರಾಜೇಶ್ವರಿ ಈ ಸಂಸ್ಥೆ ಅವರೇನೆಲ್ಲ ಕನಸು ಕಂಡಿದ್ದಾರೆ ಆ ರೀತಿ ಬೆಳೀಲಿ ಅನ್ನುವಂಥ ಮಾತನ್ನು ನಾನು ಹೇಳುವುದಲ್ಲ, ಭಗವಂತ ನನ್ನ ಬಾಯಿಯಲ್ಲಿ ಹೇಳಿಸಿದ್ದಾನೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.